ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಛಲವಾದಿ ನಾರಾಯಣ ಸ್ವಾಮಿ ಆರೋಪಕ್ಕೆ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಛಲವಾದಿ ನಾರಾಯಣ ಸ್ವಾಮಿ ವಿರುದ್ಧ ಡಿಕೆ ಶಿವಕುಮಾರ್ ಗರಂ ಆಗ್ಬಿಟ್ಟಿದ್ದಾರೆ. ನಾರಾಯಣ ಸ್ವಾಮಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ನಾನೇನಾದ್ರೂ ಸುಳ್ಳು ಹೇಳಿದ್ರೆ ರಾಜೀನಾಮೆ ಕೊಡ್ತೀನಿ. ಡಿಕೆ ಶಿವಕುಮಾರ್ ಅವರು ಛಲವಾದಿ ನಾರಾಯಣ ಸ್ವಾಮಿ ವಿರುದ್ಧ ಫುಲ್ ಗರಂ ಆಗ್ಬಿಟ್ಟಿದ್ದಾರೆ. ಛಲವಾದಿ ನಾರಾಯಣ ಸ್ವಾಮಿ ಅವರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ನಾನೇನಾದ್ರೂ ಸುಳ್ಳು ಹೇಳಿದ್ರೆ ರಾಜೀನಾಮೆ ಕೊಡ್ತೀನಿ, ಇಲ್ಲ ಅಂದ್ರೆ ಅವ್ರು ರಾಜೀನಾಮೆ ಕೊಡ್ತಾರಾ? ನಾನು ಲೋಕಾಯುಕ್ತದಲ್ಲಿ ತೋರಿಸಿದ್ದೀನಿ, ಅವರಿಗೇನ್ರಿ ಗೊತ್ತು ಅಂತ ಡಿಕೆ ಶಿವಕುಮಾರ್ ಪ್ರಶ್ನೆ ಮಾಡಿದ್ದಾರೆ. ಮೊದಲು ಸೆಷನ್ನಲ್ಲಿ ಪ್ರಸ್ತಾಪ ಮಾಡಲಿ ಈ ವಿಚಾರವನ್ನ, ಇಡೀ ದೇಶದಲ್ಲಿ ವಾಚ್ ವಿಚಾರ ಚರ್ಚೆ ಆಗಲಿ. ಛಲವಾದಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಟಾಂಟ್ ಮಾಡಿದ್ದಾರೆ. ನಾರಾಯಣ ಸ್ವಾಮಿಗೆ ಪಾಪ ಇನ್ನ ಎಕ್ಸ್ಪೀರಿಯನ್ಸ್ ಇಲ್ಲ. ನಾನು ಲೋಕಾಯುಕ್ತಾಗೆ ಎಲ್ಲೆಲ್ಲಿ ಫೈಲ್ ಮಾಡಬೇಕು ಎಲ್ಲ ಫೈಲ್ ಮಾಡಿದ್ದೀನಿ. ಅರ್ಥ ಆಯ್ತಾ? ನನ್ನ ವಾಚ್ ಇಲ್ಲೇ ಇದೆ, ನನ್ನ ನಂಬರು ಇದೆ, ಅದಕ್ಕೆ ನಂಬರು ಇರ್ತದೆ. ನಾನೇನಾದ್ರು ಸುಳ್ಳು ಮಾಡಿದರೆ ಇವತ್ತೇ ನಾನು ರಿಸೈನ್ ಮಾಡ್ತೀನಿ, ಇಲ್ಲ ಅವ್ರು ರಿಸೈನ್ ಮಾಡ್ತಾರಾ? ಒಂದು ಬೇಸಿಕ್ ಕಾಮನ್ ಸೆನ್ಸ್ ಇರಬೇಕು. ಏನಾರು ಮಾತಾಡ್ಬೇಕಾದ್ರೆ ಬರೀ ಪಬ್ಲಿಸಿಟಿಗೆ ಮಾತಾಡೋದಲ್ಲ. ನಾನು ಅವ್ರಿಗಿನ್ನ ಜಾಸ್ತಿ ರೆಸ್ಪಾನ್ಸಿಬಿಲಿಟಿಯಿಂದ ನಾನು ವರ್ತನೆ ಮಾಡೋನು. ರೆಸ್ಪಾನ್ಸಿಬಿಲಿಟಿಯಿಂದ ಕೆಲಸ ಮಾಡೋದು ಕಲಿಬೇಕು. ಹೋಗಿ ಲೋಕಾಯುಕ್ತ ಅಫಿಡವಿಟ್ ಓಪನ್ ಮಾಡ್ಕೊಳ್ಳಿ. ಅವರು ನಾನೇನು ತೋರಿಸಿದ್ದೀನಿ ಬೇರೆ ವಿಚಾರ. ಲೋಕಾಯುಕ್ತ ಅಫಿಡವಿಟ್ ಕ್ಯಾನ್ ಬಿ ಆಸ್ಡ್, ಇಟ್ ಇಸ್ ಎ ಪಬ್ಲಿಕ್ ಡಾಕ್ಯುಮೆಂಟ್. ಇನ್ಕಮ್ ಟ್ಯಾಕ್ಸ್ ಅಫಿಡವಿಟ್ ಕ್ಯಾನ್ ಬಿ ಆಸ್ಡ್, ಇಟ್ ಇಸ್ ಎ ಪಬ್ಲಿಕ್ ಡಾಕ್ಯುಮೆಂಟ್. 2025 ಈ ವರ್ಷನೇ ನಾನು ಸೈನ್ ಹಾಕಿದ್ದೀನಿ. ಒಂದು ಕೈಯಲ್ಲೂ ಕೂಡ ಬರೆದ್ಬಿಟ್ಟು ತಿದ್ದುಬಿಟ್ಟು ನಂಬರ್ ಕೂಡ ಹಾಕಿದ್ದೀನಿ. ನಾನು ಮೊದಲು ಮಾಡಲಿ, ಫಸ್ಟು ಸೆಷನಲ್ಲೂ ಮಾಡಲಿ, ಎಲ್ಲ ಮಾಡಲಿ. ಯಾರು ಬೇಡ ಅಂತ ಹೇಳ್ತಾರೆ? ಇಡೀ ದೇಶದಲ್ಲೇ ಚರ್ಚೆ ಆಗಲಿ. ಇದನ್ನ ಬೇಸಿಕ್ ಕಾಮನ್ ಸೆನ್ಸ್ ಇರಬೇಕು ಅವ್ರಿಗೆ. ನಾನೇನು ಅವ್ರಿಗೇನು ತೋರಿಸ್ಬೇಕು ಅಂತಿಲ್ಲ. ಅವರು ಏನೋ ಕದ್ದು ಬಿಟ್ಟಿದ್ದೀವಿ ಅಂತ ಮಾತಾಡ್ತಿದ್ರಲ್ಲ, ಸುಳ್ಳು ಅಂತ ಮಾತಾಡೋದು. ಅದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ನಾನು ಅವ್ರದ್ದು ಫಸ್ಟು ಉತ್ತರ ಕೊಟ್ಕೊಳ್ಳಿ ಸಾಕು. ನಾರಾಯಣ ಸ್ವಾಮಿಗೆ ಪಾಪ ಇನ್ನ ಎಕ್ಸ್ಪೀರಿಯನ್ಸ್ ಇಲ್ಲ. ನಾನು ಲೋಕಾಯುಕ್ತಾಗೆ ಎಲ್ಲ